ಕನ್ನಡ ಭಾಷೆ ಬಗ್ಗೆ ನಮ್ಗೆ ಯಾರಿಗೂ ಹಸ್ತಕ್ಷೇಪ ಇಲ್ಲ. ನಮಗೆ ಹೆಮ್ಮೆ ಇದೆ ಕನ್ನಡ ಭಾಷೆ ಬಗ್ಗೆ. ಆದ್ರೆ ಕರ್ನಾಟಕ ರಾಜ್ಯದ ಮೇಲೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ರಾಜ್ಯಪಾಲ ಮಾತಾಡ್ಬೋದು, ಎಲ್ಲಾ ವಿಚಾರಗಳನ್ನು ಮಾತನಾಡಬಹುದು. ಅದು ಬೇರೆ ಬಿಟ್ಟು ಮಾತಾಡಿ ಅಂತೀರಿ, ಮಾತಾಡ್ಲಿ ಅವರು. ಮಾತಾಡ್ಲಿ ಅವರು. ರಾಜ್ಯಪಾಲರ ಭಾಷಣ ಅವಕಾಶ ಇದೆ, ಮಾತಾಡ್ಲಿ. ಅಲ್ಲ, ಮಾತಾಡಿದ್ದನ್ನ ಮಾತಾಡೋದು ಬೇಡ. ವಿರೋಧ ಪಕ್ಷದ ನಾಯಕರು ಒಪ್ಕೊಂಡು ಹೋಗಿದ್ದಾರೆ. ಈಗ ನನ್ನ ವಿಚಾರದ ಪ್ರಸ್ತಾವನೆನ ಕೇಳಿಸ್ಕೊಂಡು ಹೋಗಿದ್ದಾರೆ. ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ. ಅದನ್ನ ನೀವು ನಿಮ್ಮ ಪಕ್ಷದವರಿಗೆ ಏನು ಆಡಳಿತವಾಗಿ ನೀವು ಸೆಂಟ್ರಲ್ ಅಲ್ಲಿ ಕೂತಿದ್ದೀರಾ, ಈ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಅಂತ. ಬರೀ ಈ ಸದನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅಂತ ನಾನು ಕೇಳ್ಕೊಂತೀನಿ. ಇಂಗ್ಲಿಷ್ ಮಾತಾಡೋದು ಬಂದ್ ಮಾಡಿದ್ರೆ ಬಹಳ ಒಳ್ಳೇದು. ಇಂಗ್ಲಿಷ್ ಏನದು? ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಇಂಗ್ಲಿಷ್ ಅಲ್ಲ. ಇಂಗ್ಲಿಷಲ್ಲೂ ಬೇಕಾದ್ರೆ ಮಾತಾಡ್ತೀನಿ. ಮಾತಾಡಿ ಮೇಡಮ್. ಆಯ್ತಮ್ಮ, ಮಾತಾಡಿ ನೇರವಾಗಿ ಬಾರಮ್ಮ. ಕನ್ನಡ ಭಾಷೆ ಬಗ್ಗೆ ನಾನು ಏನ್ ಮಾತಾಡಿದೆ, ತೆರಿಗೆ ಪಾಲು ನಮ್ಗೆ ಸೇರ್ಬೇಕಾಗಿದೆ. ಅಲ್ಲ, ಒಂದೇ ವಿಚಾರ ಅದ್ರಲ್ಲ, ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. ಕೊನೆ ವಿಚಾರ, ನಾವೇನ್ ₹1 ಅವರಿಗೆ ಕೊಡ್ತಾ ಇದೀವಿ, ಸೆಂಟ್ರಲ್ ಗವರ್ಮೆಂಟಿಗೆ ನಾವು ಕಳಿಸ್ಕೊಡ್ತಾ ಇದೀವಿ. ಅದ್ರಲ್ಲಿ ನಮಗೆ ಬರೀ 15 ಪೈಸಾ ಮಾತ್ರ ಬರ್ತಾ ಇದೆ. ಅದೆಲ್ಲರಿಗೂ ತಿಳಿದಿದೆ. ಆ ವಿಚಾರ ಅಬ್ಬಬ್ಬ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಅದು ಪ್ರೂವನ್ ಆಕ್ಚುಲಿ. ಯಾಕಂದ್ರೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಯಾರಿಗೂ ಹಸ್ತಕ್ಷೇಪ ಇಲ್ಲ. ನಮಗೆ ಹೆಮ್ಮೆ ಇದೆ ಕನ್ನಡ ಭಾಷೆ ಬಗ್ಗೆ. ಆದ್ರೆ ಕರ್ನಾಟಕ ರಾಜ್ಯದ ಮೇಲೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡ್ಲಿ. ರಾಜ್ಯಪಾಲ ಮಾತಾಡ್ಬೋದು, ಅವಕಾಶ ಇದೆ, ಮಾತಾಡ್ಲಿ. ಎಲ್ಲಾ ವಿಚಾರಗಳನ್ನು ಮಾತನಾಡಬಹುದು. ಅದು ಬೇರೆ ಬಿಟ್ಟು ಮಾತಾಡಿ ಅಂತೀರಿ, ಮಾತಾಡ್ಲಿ ಅವರು. ಮಾತಾಡ್ಲಿ ಅವರು. ರಾಜ್ಯಪಾಲರ ಭಾಷಣ ಅವಕಾಶ ಇದೆ, ಮಾತಾಡ್ಲಿ. ಅಲ್ಲ, ಮಾತಾಡಿದ್ದನ್ನ ಮಾತಾಡೋದು ಬೇಡ. ವಿರೋಧ ಪಕ್ಷದ ನಾಯಕರು ಒಪ್ಕೊಂಡು ಹೋಗಿದ್ದಾರೆ. ಈಗ ನನ್ನ ವಿಚಾರದ ಪ್ರಸ್ತಾವನೆನ ಕೇಳಿಸ್ಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ. ಅದನ್ನ ನೀವು ನಿಮ್ಮ ಪಕ್ಷದವರಿಗೆ ಏನು ಆಡಳಿತವಾಗಿ ನೀವು ಸೆಂಟ್ರಲ್ ಅಲ್ಲಿ ಕೂತಿದ್ದೀರಾ, ಈ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಅಂತ. ಬರೀ ಈ ಸದನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅಂತ ನಾನು ಕೇಳ್ಕೊಂತೀನಿ. ಇಂಗ್ಲಿಷ್ ಮಾತಾಡೋದು ಬಂದ್ ಮಾಡಿದ್ರೆ ಬಹಳ ಒಳ್ಳೇದು. ಇಂಗ್ಲಿಷ್ ಏನದು? ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಇಂಗ್ಲಿಷಲ್ಲ. ಇಂಗ್ಲಿಷಲ್ಲೂ ಬೇಕಾದ್ರೆ ಮಾತಾಡ್ತೀನಿ. ಮಾತಾಡಿ ಮೇಡಮ್. ಆಯ್ತಮ್ಮ, ಮಾತಾಡಿ ನೇರವಾಗಿ ಬಾರಮ್ಮ. ಕನ್ನಡ ಭಾಷೆ ಬಗ್ಗೆ ನಾನು ಏನ್ ಮಾತಾಡಿದೆ, ತೆರಿಗೆ ಪಾಲು ನಮ್ಗೆ ಸೇರ್ಬೇಕಾಗಿದೆ. ಅಲ್ಲ, ಒಂದೇ ವಿಚಾರ ಅದ್ರಲ್ಲ, ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. ಕೊನೆ ವಿಚಾರ, ನಾವೇನ್ ₹1 ಅವರಿಗೆ ಕೊಡ್ತಾ ಇದೀವಿ, ಸೆಂಟ್ರಲ್ ಗವರ್ಮೆಂಟಿಗೆ ನಾವು ಕಳಿಸ್ಕೊಡ್ತಾ ಇದೀವಿ. ಅದ್ರಲ್ಲಿ ನಮಗೆ ಬರೀ 15 ಪೈಸಾ ಮಾತ್ರ ಬರ್ತಾ ಇದೆ. ಅದೆಲ್ಲರಿಗೂ ತಿಳಿದಿದೆ. ಆ ವಿಚಾರ ಅಬ್ಬಬ್ಬ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಅದು ಪ್ರೂವನ್ ಆಕ್ಚುಲಿ. ಅದಕ್ಕೆ ದಾಖಲೆಗಳಿದೆ.